ಮತ್ತೆ ಇಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪರಿಚಯದವರು ಇಲ್ಲಿ ಅದಾರಂತ ಸವಿತಾ ಅಂತ ಹೇಳಿ ಸೈಕಲ್ ಹಿಂಗೆ ಇತ್ತ ಅವಾಗ ಇದೆ ಪಾರ್ಕಿಂಗ್ ಗಾಡಿ ಅವ್ರ ಮನೆ ಇದೆ ಸ್ನೇಹಲ್ ಅಂತ ನೋಡೋಣ ನಡೀರಿ ನಮ್ಮ ಊರಾಗ ಸಿಂಡಿಕೂರ್ ಬಿಟ್ಟು ಹೋಗಿರ್ತಾರೆ ಅವ್ರ ಅಮ್ಮ ಅದು ಸೂಜಿ ಮೇಡಮ್ ಅಂತ ನಮ್ಮದು ವಿಡಿಯೋ ಅದು ಭಾಳ ಇಷ್ಟಪಟ್ಟು ನೋಡ್ತಾರೆ ಸರು ನೋಡ್ತಿದ್ರು ಪಾಪ ಅವ್ರ ಸರ್ ಮುಂದೆ ತಿಳ್ಕೊಂಡಾರ ಅವ್ರ ಮಗಳು ಇವಳು ಸವಿತಾ ಅಂದ್ರಾಕಿ ಮಾತಾಡ್ಸಕ್ಕೆ ಬಂದೇವಿ ಈಗ ಹೋಗೋಣ ನಡೀರಿ ಕೈಸ್ಕೊಟ್ಟಾರ ನೋಡಿ ನಂಗೆ ಒಬ್ಬಾಕಿ ಅವ್ರ ಮನೆಗೆ ಹೋಗು ಅಂತ ಎಲ್ಲಿ ಕೂತಾರ ನೋಡಿದ್ರೆ ಹಿಂಗೆ ಕೈ ಕೊಡ್ತಾರೆ ಒಮ್ಮೆ ಎಲ್ಲ ಹೇಳ್ಬಿಟ್ಟೇನಿ ಇವ್ರಿಗೆ ಈಗ ಅಭಿಮಾನಿಗಳಿಗೆ ನಿಮ್ದೆಲ್ಲ ಚಾಡಿ ಬರ್ರಿ ಅದ ಅನ್ಸೋದೈತೆ ಅದ ಅವ್ರದ ಮನೆ ಅನ್ಸೋದೈತೆ ದೊಡ್ಡವನಾಗಿದ್ದಾನ್ರಿ ಇವನು ಮನ್ಯಾಗ ಅದಾರಿ ಹೌದಾ ಆರಾಮಿದೆಯಾ ಎಷ್ಟು ಸಣ್ಣ ಪಾಪು ಇದ್ದಾಗ ನೀವು ನೋಡಿದೀವಿ ಎಷ್ಟು ದೊಡ್ಡವನಾಗ್ಬಿಟ್ಟಿದೀಯ ರೀ ಅಮ್ಮ ಇಲ್ಲ ಹೊರಗಡೆ ಹೋಗಿದಾರ ಬರ್ರಿ ಇವ್ರೇನ ಆತರ ಪಾಪ ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರ ನೀವು ಹೋಗು ಪಾಪ ಎಲ್ಲೋ ಸವಿತಾ ಹುಡುಗಿ ಕರ್ಕೊಂಬರಾಕ ಹೋಗ್ಯಾಳೇನೋ ಹೌದಾ ಸ್ಕೂಲಿಗೆ ಅಂದ್ರೆ ಹೌದಾ ಅಮ್ಮ ಡ್ಯೂಟಿನೂ ಮಾಡ್ತಾ ಇದಾರೆ ಈಗ ಚಲೋ ಆಯ್ತಲ್ಲ ಮತ್ತೆ ಆಯ್ತು ಚಲೋ ಆಯ್ತಲ್ಲ ಇವ್ರ ಅಮ್ಮ ಯಾವಾಗಿಂದ ಹೋಗ್ತಾ ಇದಾರೆ ಅಪ್ಪಾಜಿನ ಫೋಟೋ ಇಟ್ಟಾರಲ್ಲ ಇಲ್ಲಿ ಇವರೇ ಅಂಕಲ್ ನೋಡಿ ಅಂಕಲ್ ಅವ್ರದ್ದು ನಾವು ಭೇಟಿ ಆಗಕ್ಕೆ ಮಾತಾಡ್ಸಕ್ಕೆ ಬಂದಿದ್ದೀವಿ ಸವಿತಾ ನಿಮ್ಮ ಮನೆಗೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಂಗೆ ಹೇಳ್ದೇನ ಪರ್ಮಿಷನ್ ತೊಗೊಳ್ದೇನೆ ಮಾಡ್ಕೊತಾ ಇದ್ದೀನಿ ಚಂದ ಬಂದವು ಫೋಟೋ ಚಲೋ ಇಟ್ಟ ಮನೆ ಸ್ವಚ್ಛ ಇಟ್ಟ ನೋಡಿ ಆರಾಮಿದೀಮ್ಮ ಮಲ್ಕೊಂಡಿದ್ದೆ ಏನೋ ಪಾಪ ಎಬ್ಸಿದ್ವಿ ನಿಮಗೆ ಚಲೋ ಆಯ್ತು ಭೇಟಿಯಾಗಿ ಇರ್ಲಿ ಮಾ ದೇವರೆಲ್ಲ ಒಳ್ಳೇದು ಮಾಡಲಿ ಚಲೋ ಆಗಲಿ ಕೂಡ್ತೀವಿ ಅದೇ ಅಮ್ಮ ಬರ್ತಾರಂತೆ ಈಗ ಇರ್ಲಿಪ್ಪ ಎಲ್ಲ ಒಳ್ಳೇದಾಗ್ಲಿ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ನೀವೆಲ್ಲ ಅವನಂತೂ ಎಷ್ಟು ಎಕ್ದಮ್ ಹೈಟ್ ಎಷ್ಟಾಗ್ಬಿಟ್ಟಿದೆ ಎಕ್ದಮ್ ಪಪ್ಪ ಪಪ್ಪ ಮತ್ತು ಮಮ್ಮಿ ಇಬ್ರು ಸೇರೇ ಬರ್ತಾರ ಮಮ್ಮಿ ಸ್ಕೂಲ್ ಬೇರೆ ಓಕೆ तेज ಬಾರಾಗಿದೆಯಾ ರೀ ಏನ್ ಮಾಡೋದು ನೋಡಿ ಸರ್ ಅವರ ಆಸೆ ಮಗಳ ಈಡೇರಿಸ್ತಾ ಇದ್ದಾಳ ಸರ್ ನೋಡಿ ನೀವು ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಬರೋರಿದ್ರಿ ಮಗಳನ್ನ ನಮಗ ಎಲ್ಲ ರಿಟೈರ್ಮೆಂಟ್ ಕಾರ್ಯಕ್ರಮದ ಎಲ್ಲ ಅದೇ ಅದೇ ಹೌದು ಬರೀ इथं बस असं बस तू बस राईट करेक्ट फोटो काढी ना ಈಗ ನೀ ಸ್ವಲ್ಪ ಹೋಗು ಅವ್ನು ಕೊಡಿರ್ತೀವಿ ನೀನು ಸ್ವಲ್ಪ ಹತ್ರ ಹಾ असं तर ते तसं झालं पाहिजे तू ಎಷ್ಟು ಇದಿರ್ತದ ಕೊಟ್ಟಿನ ಸಂಸ್ಕಾರ ಅದೇ ಹೆಂಗಿದೆ ಅಂತಂದ್ರೆ ದುಃಖ ಒಳಗೆ ಎಷ್ಟೊಂದು ದುಃಖ ಒಳಗಿದ್ರು ನೀನ್ ಕರ್ತವ್ಯಗಳು ನಿಭಾಯಿಸ್ತಾ ಇದೀನಿ ನೀನು ಈ ಕರ್ತವ್ಯ ಇರ್ತಾವ ಹೋಗ್ಬೇಡ ನಾವು ನಿನ್ ಜೊತೆಗೆ ಇದೀವಿ ಯಾವ್ದಕ್ಕೂ ಸುಖ ದುಃಖ ನಿನ್ ಭಾಗಿ ಆಗ್ತೀವಿ ಸೊ ಯಾವಾಗಲೂ ಫೋನ್ ಮಾಡಿ ಬರ್ತೀವಿ ಆಮೇಲೆ ನೀ ನಕ್ಕೋದ್ ಮಾಡ್ಕೋದ್ ಮುಖ ಮಾಡ್ಕೋತಿದ್ದೆ ಅಂದ್ರೆ ನಾವು ಬರಾಕ್ ನಮಗೂ ಖುಷಿ ಇರ್ತದ ಯಾಕಂದ್ರೆ ನಿನ್ ಮುಖ ನೋಡೋದನ್ನ ನಮಗ ಅದೇ ಯಾಕಂದ್ರೆ ನಮಗೆ ಹಿಂಗ್ ನೋಡಕ್ ಆಗಲ್ಲ ಸವಿತಾ ಯಾಕಂದ್ರೆ ನಕ್ಕೋದ್ ಮಾಡ್ಕೋತಿದ್ದೆ ಅಂದ್ರೆ ನಾವು ಖುಷಿ ಇರ್ತೇವೆ ಯಾಕಂದ್ರೆ ಮನಿ ಮಗಳು ಯಾವಾಗ ನಕ್ಕೋತಿರ್ಬೇಕಿಲ್ಲ ಹಾ ಯಾಕಂದ್ರೆ ಇವ್ರದ್ದು ಜೀವ ಹೆಂಗ್ ಜೀವ ಜಖಮ್ ಅದೈತಿಲ್ಲಿ ಅವ್ರ ಯಾವಾಗ आणि तुम्ही मम्मी बरोबर ज्यादा फ्री फ्रेंड सारखं राहा दोघं पण
फ्रेंडसारखं राहा, मम्मीला बोलवत बोलत राहा, करत राहा. तसं काय तर लई करून गेलं तर आमच्या घरी जाऊया म्हणून सांग. आंटी अंकल आहे जरा चेंज होते. ಅದು ಇದು ನಮಗೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಇಲ್ಲ ಅವಳು ಆಸೆ ಸರ್ ಅವ್ರದ್ದು ಇದನ್ನ ಮಾಡಿದಾಳ್ರಿ ಪಾಪ ಅವ್ರದ್ದು. ಆಯ್ತು ನಾವೆಲ್ಲ ಇದು ಮಾಡ್ಕೋತೀವಿ, ನೀ ಆರಾಮಾಗಿರು, ನೀನು ಎಲ್ದ ಕಡೆ ಕಾಳಜಿ ತಗೋ. ಈಗ ಹಾಂ ಸರ್ ಹೇಳಿ ಬಂದಿದ್ರಂತ. ಆಮೇಲೆ ಒಂದ್ಸರಿ ಎಲ್ಲರೂ ಬರೀ ಅಂತ ಅವಾಗಂತೂ ಎಲ್ರಿ ಹೌದೌದು. ಇಲ್ಲ ಈಗೂ ಮುಖ ಹಂಗ ಇರ್ಬೇಕು ಅನ್ಸತೈತಿ ನನಗೆ, ಯಾಕಂದ್ರೆ ಸವಿತಾನ್ ಮುಖ ನೋಡಿ ಅವ್ರಾದ್ರೂ ಎಲ್ಲಿ ಇದಾಗ್ತದೆ ಹೇಳಿ, ಖುಷಿಯಿಂದ ಇರಕ್ಕಾಗಲ್ಲ. ಅದ ಖುಷಿಯಿಂದ ಇರ್, ನೀ ಹಂಗ ನಕೋತ್ ಮಾಡ್ಕೋತ ಅಪ್ಪ ಅದಾರ ಇಲ್ಲೇ, ಎಲ್ಲಿ ಹೋಗಿಲ್ಲ ಅವ್ರ, ಇಲ್ಲೇ ಅದಾರ ಅವ್ರ, ಹಂಗ ಅನ್ಕೊಂಡ್ ನೀ ಆರಾಮಾಗಿರ. ಬರ್ತೀವಿ ನಾವು. ಓಕೆ ಬಾಯ್. ಕಡೆ ಹೊರಡ್ತಾ ಇದೀವಿ ಈಗ. ಕೇಳಿ ಪಾಪ ಸವಿತದ ಎಷ್ಟೊಂದು ಬೇಜಾರಾಯ್ತು, ಎಷ್ಟು ಅಳಾತಿದ್ವು, ಎಷ್ಟು ತ್ರಾಸ ಮಾಡ್ಕೋತಿದ್ಲು. हंगा अळाताळरी आमची सरी एवढं बंद हां ओके बाय ओके बरं झालं एवढं ते पळतेल गाडीवर बघितलं मी तेच तेच होय काय ओके ओके बाय ये तिकडे आल्यावर घरी हां हां होय काय ओके बाय बघा ಓಕೆ ಓಕೆ ನೋಡಿ ನಮ್ಮ ಜೊತೆ ಯಾರು ಬಂದ್ರಿ ಇವತ್ತು बघितला कुणाला गाडीत ओढून बसवलं म्हणून म्हटलं सगळे असं झालं. कसं बरं आहे तुम्ही? मी मस्त आहे. सर अजून जरा सर इकडे बरं बरं झालं बघा भेटून. मुलगी कसं बरं आहे? मी वडाले आणि जरा हा बरं आहे ना मी सर कसं सर बरे आहेत सर पण बरे लई दिवस झाले भेटलं नाही सरांना आम्ही ऑफिसला गेलेत गेलेत काय ओके ओके मुलगी पण ऑफिसला जाते हा हा ओके ओके बरं बरं झालं की छान वाटलं तुम्ही भेटला पण तुम्ही पण बेंगलोरला असतोय होय काय ओके ओके ಅವ್ರು ಇಲ್ಲಿ ಹೇಳ್ತಾರಂತ ನೋಡಿ होय होय आहे घ्या तिथेच अरे बागला ತೆಗಿ हळू थँक्यू थँक्यू ओके थँक्यू कशाला त्याच्यासाठी थँक्यू नाही काय नाही ओके बाय ओके ओके या घरी ओके ನಮ್ಮ ಮನೆ ಬಂದು ಬಿಡ್ತು ಅವ್ರ ಮನೇನು ನಮ್ಮ ಏನ್ ಬಂದಿದ್ರಲ್ಲ ಈಗ ಅವ್ರ ಮನೇನು ನಮ್ಮ ಕಡೆ ಮನೆ ಕಡೆನೂ ಐತಿ ಒಂದೆರಡು ಮನೆ ಬಿಟ್ಟದ ನಮ್ಮ ನೇಬರ್ ಅವ್ರಿಗೆ ಬಿಟ್ಟು ಅಲ್ಲಿ ಅವ್ರು ಹೋದ್ರ ಹಾಸ್ಪಿಟಲ್ ಏನೋ ತೋರ್ಸವ್ರು ಇದ್ರಂತ ಹೋಗಿದಾರ ನಮ್ಮ ಮನೆಗೂ ನಾವು ಹೋಗೋದು ನಡೀರಿ ಯಾರು ಒಳಗಡೆ ಬಂತ ಈ ಟೈಮ್ದಾಗ ಸೊಳ್ಳೆ ಬರ್ತಾವ ಸ್ವಲ್ಪ ಲೇಟ್ ಆಯ್ತಾ ಅಲ್ಲಿ ಸವಿತಾಗಳ ಮನೆಗಳಿಗೆ ಲೇಟ್ ಆಯ್ತು ನೋಡಿ ಬಾಳುತ್ತಾಯ್ತ ಬಂದ ಏನಾಯ್ತ ಏನಾಯ್ತು ಚರ್ಚೆ ನಡೆದದ ಹಾ ಅಪ್ಪನ ಚರ್ಚೆ ನಡೆದೈತಿ ಕೇಳಾತಿದ್ರಿ ನಿಮಗೆಲ್ಲ ಸವಿತಾಕನು ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಅಲ್ಲೇ ಪ್ರೈವೇಟ್ ಒಳಗೆ ಹೊಂಟ ಅಂತ ಪಾಪ ಭಾಳ ಸ್ವರ್ಗ ಮತ್ತು ಯಾರದು ಮಾಡಿ ಬಂದೆ ಅಪ್ಪಾಗ ರಿಟೈರ್ಮೆಂಟ್ ಫಂಕ್ಷನ್ದ ಪಾಪ ಯಾರು ಮಾಡಿಲ್ಲ ಮತ್ತು ಅಪ್ಪಂದು ಆಸೆ ಇತ್ತು ಅಂತ ಹೇಳಿ ಶಾಂಭವಿ ತಗೋಯ್ತು ನಿಂಗೆ चॉकलेट कैंडल ಅಪ್ಪು ತೋರ್ಸ್ ಮುಚ್ಕೊಂಡು ತೋರ್ಸ್ ಅಪ್ಪು ತೋರ್ಸ್ ಏನೈತೆ ನೋಡು ಅಪ್ಪು ತೋರ್ಸ್ ಅಪ್ಪು ಹೇಳ ಛೇ 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 ಎಷ್ಟು ತನಕಲ್ಲಿ ನೋಡತ್ತಾರ ಹಾಂ ಸುಳ್ಳು ಎಲ್ಲ ಬಾದಾಗ್ತೈತೆ ಅದ ಶಮು ನಿಂಗೆ ಗೊತ್ತಾಗ್ಲಿಲ್ಲ ಅದ ಅಪ್ಪು ವಾಸ್ತೋಸ್ 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 ಏನ್ ಚಲೋ ಅದ ಇರ್ದ ಇನ್ನೊಂದು ಸ್ವಲ್ಪ ಹಚ್ಚ ಮೂಗಿಗೆ
ಬಾಯಿಗೆ ಹಚ್ಬಿಡು, ಬಾಯಿಗೆ ಹಚ್ಚಿಬಿಡು. ಹಾಂ ತಗೋ ಅದು ಅಲ್ಲಿಗೆ ಕೊಟ್ಟು ತಗೊಂಬಂದು. ಆಯ್ತು ಹೋಗ್ತೀನಿ. ಸಾಯಂಕಾಲ 5:30 ಆಯ್ತು. ಈಗ ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದ್ವಿ ನಾವು. ಮತ್ತು ಫಂಕ್ಷನ್ನು ನಾಮಕರಣ ಫಂಕ್ಷನ್ನು ಭಾಳ ಚಲೋ ಮಾಡಿದರು, ಗ್ರ್ಯಾಂಡ್ ಆಯ್ತು. ಎಲ್ಲರಿಗೂ ಭೇಟಿನೂ ಅದು. ಮತ್ತು ಸವಿತವ್ರ ಮನೆಗೆ ಅಲ್ಲೂ ಹೋಗಿ ಬಂದ್ವಿ, ಅಲ್ಲೂ ಭೇಟಿ ಆದ್ವು. ಅವ್ರಿಗೂ ಸವಿತವ್ರಿಗೂ ಭೇಟಿಯಾಗಿ ಬಂದು ಆಕಿಗೂ ಪಾಪ ನೋಡಿ ಬೇಜಾರಾಯಿತು. ಸವಿತಾ ನೋಡಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಯಾಕಂದ್ರೆ ನನಗೂ ನೋಡಂತಲೇ ಭಾಳ ಬೇಜಾರಾಯ್ತು. ಅವಳಿಗೂ ಪಾಪ ಎಷ್ಟೊಂದು ನೆನಪು ಮಾಡ್ತಾಯಿದ್ಲು. ಅಪ್ಪ ಅಂತಂದ್ರೆ ಭಾಳ ಸ್ಪೆಷಲೇ ಇರ್ತಾರೆ, ಎಲ್ಲ ಮಗಳಿಗಂತೂ ಭಾಳ ಸ್ಪೆಷಲೇ ಇರ್ತಾರೆ. ಮತ್ತು ಅವಳ ಅಪ್ಪಾಜಿ ಅಂತೂ ಭಾಳ ಸ್ಪೆಷಲ್ ಇದ್ರು. ಅವ್ರು ಭಾಳ ಪ್ರೀತಿ ಮಾಡ್ತಿದ್ರು ಅವಳಿಗೆ. ಅದಕ್ಕೆ ಆಕೆ ದುಃಖ ಮಾಡ್ಕೊತ ಕೂತಿಲ್ಲ ಅಂದ್ರೆ ಸರ್ಗೂ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಬೇಕಂದ್ರೆ ಸವಿತಾನು ಮಾಡ್ಕೋತ ಇದು ಮಾಡ್ಕೋತ ಇರಬೇಕು ಅಂತ ನಾ ಕೇಳ್ಕೊತೇನೆ ಸವಿತಾ ಕಡೆ. ಮತ್ತು ಈಗ ನಾನು ಟೈಮ್ ಆಗೈತಿ, ಡ್ರೆಸ್ ಅದು ಚೇಂಜ್ ಮಾಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೀವು ನೋಡ್ರಿ ನಮ್ಮ ನಾಮಕರಣ ವಿಡಿಯೋ ಒಳಗೆ ಯಾರ್ಯಾರು ಭೇಟಿಯಾಗಿದ್ರು ಮತ್ತೇನೇನು. ಮತ್ತು ಅಲ್ಲಿ ಯಾವಾಗ ಅದ ಹಾಲ್ ನೋಡಿದ್ರಿ, ನಾ ಚಿಕ್ಕದ ಹಾಲ್ ನಿಮಗೆ ಸಮೀಪ ಐತಿ, ಚಲೋ ಐತಿ. ನೀವು ಏನಾದರೂ ಅಲ್ಲೇ ಇದ್ರಿ ಅಂದ್ರೆ ಕಾರ್ಯಕ್ರಮಗಳು ಮಾಡ್ರಿ, ಭಾಳ ಅದ ರೇಟು ಕಮ್ಮಿ ಐತಿ ಅಂತ ಮಾತಾಡ್ರಿ. ನೋಡಿದ್ರಲ್ಲ ಅಭಿಮಾನಿಗಳೇ, ಇವತ್ತಿನ ಕಾರ್ಯಕ್ರಮ ದಿನಚರಿ ಯಾವ ರೀತಿ ಇತ್ತು, ಎಲ್ಲಿ ಹೋಗಿದ್ದೀವಿ, ಯಾರು ಭೇಟಿಯಾಗಿದ್ರು, ಏನಾಯ್ತು, ಹೆಂಗಾಯ್ತು ಮತ್ತೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮರಳಿ ಗುಡಿಗೆ ತಲುಪಿದ್ದೀವಿ. ಸೊ ನಾಮಕರಣ ಸೋಹಳ ಆಯಿತು. ಅದೇ ರೀತಿ ಶ್ರೀಮತಿ ಸವಿತಾ ಮನೋಹರ್ ಪಾಟೀಲ್ ಅವರು, ಅವರ ತಂದೆಯವರು ಸ್ವರ್ಗಸ್ಥರಾಗಿದ್ದರು. ಸರ್ ಅವರ ಅಪ್ಪಾಜಿನೂ ಅವರು ತಿಂಗಳ ಸವಿತಾ ಅವ್ರ ಅಪ್ಪಾಜಿ 28/6/25 ಸವಿತಾ ಅವ್ರ ಡ್ಯಾಡಿ ತಿಳ್ಕೊಂಡಿದ್ರು, ಸೂಜಯ್ ಅಂತೇಳಿ ನಮ್ಮೂರವರು. ಆಮೇಲೆ ಸೂಜಯ್ ನಮ್ಮ ಸವಿತಾ ಅವರ ಮಾವ ಕೂಡ, ಅವ್ರ ಅಂಕಲ್ ತಿರ್ಕೊಂಡು 1 ತಿಂಗಳಂತ ಅವ್ರು ತಿರ್ಕೊಂಡ್ರಂತೆ, ಅದು ನಮಗೆ ಗೊತ್ತಿರಲಿಲ್ಲ. ಆದಾಗ್ಯೂ ಅವರು ಮಗ ಅವರ ಯಜಮಾನ್ರು ಸವಿತಾ ಅವರ ಮನೆಯವರು ನಮ್ಮ ಆಫೀಸ್ ಕಾರ್ಯಕ್ರಮ ಬಂದು ರಿಟೈರ್ಮೆಂಟ್ ವಿಶ್ ಮಾಡಿ ಹೋಗಿದ್ರು. ಸೊ ಕ್ಯಾಬ್ ಅದೆಲ್ಲ ಹಾಕೊಂಡು ಬಂದಿದ್ರು. ಸೊ ಅದೇ ಸವಿತಾ ಅವ್ರ ಡ್ಯಾಡಿ ತಿಳ್ಕೊಂಡಿದ್ರು, ಅದೇ ದುಃಖದಲ್ಲಿ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಆಯಿತು. ಮತ್ತು ಅವ್ರ ತಂದೆಯವರು ತಿಳ್ಕೊಂಡಿದ್ರು. ಸೊ ಅವ್ರಿಗೆ ಮಾತಾಡ್ಸಿ ಬಂದ್ವಿ. ಅದು ಅವ್ರ ದುಃಖದಲ್ಲಿ ಅವ್ರು ನಮ್ಮನ್ನು ಕೂಡ ಬರೋಕ್ಕಾಗಿಲ್ಲ ಅಂತೇಳಿ ತಂದೆಯವರು ಆಸೆ ಇತ್ತು ನಿಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡೋದು, ಆಗಲಿಲ್ಲ. ಸೊ ಅದಕ್ಕೆ ನಾವು ಸತ್ಕಾರ ಮಾಡ್ತಾ ಇದ್ದೀವಿ, ದಯವಿಟ್ಟು ಸತ್ಕಾರ ಸ್ವೀಕರಿಸಿ ಅಂತ ಹೇಳಿದ್ರು. ಸತ್ಕಾರ ಮಾಡಿದ್ರು, ಮತ್ತೆ ಭೇಟಿಯಾಗಿದ್ದೀವಿ, ಸಮಾಧಾನ ಹೇಳಿ ಬಂದಿದ್ದೀವಿ. ಇವರು ಸಿಂಧೇಶ್ವರ ಬೆಟ್ಟದ ಸವಿತಾ ಅವರ ಅಮ್ಮ ನೋಡ್ತಾರಂತ ಮತ್ತೆ ಅವರು ಹೋಗಿ ಬಂದಿವಿ. ಅಕ್ಕವ್ರೆ ಸವಿತಾ ಭೇಟಿಯಾಗಿ ಬಂದಿವಿ, ಹುಡುಗರಿಗೆ ಭೇಟಿಯಾಗಿ ಬಂದಿವಿ, ಸಮಾಧಾನ ಹೇಳಿ ಬಂದಿವಿ. ಆದ್ರೆ ಇನ್ನೂ ಅವಳ ದುಃಖ ಕಡಿಮೆ ಆಗಿಲ್ಲ. ಕಡಿಮೆ ಆಗೋದು ಇನ್ನೂ ಸ್ವಲ್ಪ ಸಮಯ ಅವಕಾಶ ಬೇಕಾಗ್ತದೆ. ನೀವೇ ಸ್ವಲ್ಪ ಮೇಲಿನ ಮೇಲೆ ಬಂದು ಹೋಗಿ ಮಾಡ್ತಾ ಇರಿ, ಸಮಾಧಾನ ಹೇಳ್ತಾ ಇರಿ, ನೀವು ಸಮಾಧಾನ ಮಾಡ್ಕೊಡ್ರಿ. ನೀವು ಬಂದಾಗ ನಾವಾದ್ರೂ ನಿಮ್ಗೆ ಭೇಟಿಯಾಗ ಬರ್ತೀವಿ, ಇಲ್ಲಾಂದ್ರೆ ನೀವಾದ್ರೂ ನಮ್ಮ ಮನೆಗೆ ಬರ್ರಿ ಅಂತ ಕರೆ ನಿಮಗೂ ಭೇಟಿ ಆಗೋದಾದ. ನಮಗ ಸವಿತಾಗ ನೋಡೇ ನಮ್ಗೆ ಎಷ್ಟು ಇದಾಗೈತಿ. ಮತ್ತೆ ನಿಮ್ಗೂ ಸ್ವಲ್ಪ ಬಂದಾಗ ದಯವಿಟ್ಟು ನಮ್ಮ ಮನೆಗೆ ಬರ್ರಿ. ಆಮೇಲೆ ಇಲ್ಲಪ್ಪ ಅಂತ ಹೇಳ್ರಿ, ನಾವು ನಿಮ್ಗೆ ಭೇಟಿಯಾಗಿ ಬರ್ತೀವಿ. ಓಕೆ, ಈ ವಿಡಿಯೋ ಇಲ್ಲೇ ಮುಗಿಸ್ತೀವಿ ನಾವೀಗ. ನೋಡ್ರಿ ಎಲ್ಲರೂ.